ಓಂ ಶಕ್ತಿ ಪಲ್ಲಕ್ಕಿ ಮೆರವಣಿಗೆ ವೇಳೆ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಘಟನೆ ಬೆಂಗಳೂರಿನ ಜೆಜೆಆರ್ ನಗರದ ಬಿಎಸ್ ಗಾರ್ಡನ್ನ ಓಂ ಶಕ್ತಿ ದೇವಸ್ಥಾನದ ಬಳಿ ನಡೆದಿದೆ. ಓಂ ಶಕ್ತಿ ಮಾಲಾಧಾರಿಗಳು ದೇವಿಯ ತೇರು ಎಳಿತಾ ಇರುವ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲೆಸೆದಿದ್ದಾರೆ. ಮಗು ಸೇರಿ ಮೂವರಿಗೆ ಕಲ್ಲೇಟು ಬಿದ್ದಿದ್ದು ಗಾಯಗೊಂಡಿದ್ದಾರೆ. ಕಲ್ಲೆಸೆದ ಘಟನೆ ಖಂಡಿಸಿ ಸುಮಾರು 50ಕ್ಕೂ ಹೆಚ್ಚು ಓಂ ಶಕ್ತಿ ಮಾಲಾಧಾರಿಗಳು ಠಾಣೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಎಸೆದ ಕಿಡಿಗೇಡಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಇನ್ನು ದೊಡ್ಡ ಹೈಡ್ರಾಮವೇ ನಡೆದಿದೆ. ಈ ವೇಳೆ ಸಂಸದ ಪಿಸಿ ಮೋಹನ್ ಬಂದು ಪ್ರತಿಭಟನಾಕಾರರ ಮನವೊಲಿಸಿದರು. ಓಂ ಶಕ್ತಿ ಪಲ್ಲಕ್ಕಿ ಮೆರವಣಿಗೆ ವೇಳೆ ಕಲ್ಲು ಎಸೆತ ಆರೋಪದ ಸಂಬಂಧ ಎಫ್ಐಆರ್ ಆಗಿದೆ. ಅದೇ ಜೆಜೆಆರ್ ನಗರದ ಪಕ್ಕದ ಏರಿಯಾದ ಕೆಲವರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸಿಸಿಟಿವಿ ಇರದ ಜಾಗವನ್ನೇ ನೋಡಿ ಆರೋಪಿಗಳು ಕಲ್ಲು ಎಸೆದಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಎಷ್ಟೇ ಬಾರಿ ಸಿಸಿಟಿವಿ ಹಾಕ್ಸೋಕೆ ಹೇಳಿದ್ರೂ ಕೂಡ ಜಿಬಿ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಿದೆ. ಘಟನೆ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ. ಪ್ರತಿ ಬಾರಿಯೂ ಇದೇ ತರ ಆಗುತ್ತೆ. ಪ್ರತಿ ವರ್ಷ ನಾವು ಓಂ ಶಕ್ತಿ ಮಾಲೆ ಹಾಕಿ ಮೆರವಣಿಗೆ ಹೋಗ್ತಿರ್ತೀವಿ. ಈ ಟೈಮಲ್ಲಿ ಏನಾದ್ರೂ ಒಂದು ಮಾಡೇ ಮಾಡ್ತಾರೆ. ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಬ್ಯಾನರ್ ಹರಿದು ಹಾಕಿದ್ರು. ಮಾರಮ್ಮ ಮೆರವಣಿಗೆ ವೇಳೆ ಕೂಡ ಹೀಗೆ ಮಾಡಿದ್ರು. ಇದೀಗ ಕತ್ಲಲ್ಲಿ ಬಂದು ಕಲ್ಲೆಸ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾವು ನಮ್ಮ ದೇವಸ್ಥಾನದಿಂದ ನಾವು ಓಂ ಶಕ್ತಿ ದೇವಸ್ಥಾನ ಮೆರವಣಿಗೆ ಮಾಡ್ತಾ ಇದ್ವಿ. ವರ್ಷ ಮಾಮೂಲಿ ಮಾಡ್ತಾನೆ. ಓಂ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ. ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೇ ಇದೆ. ಎಲ್ಲೋ ನಾವು ಹೋಗೋವಾಗ ಕಲ್ಲು ಹಾಕಿದ್ದಾರೆ. ಕಲ್ಲು ಹಾಕಿ ಇವಾಗ ಏಟು ಬಿದ್ದಿದೆ ನನ್ನ ಮಗಳಿಗೆ. ಇವಾಗ ಜಸ್ಟ್ 8-10 ಆಗುತ್ತೆ ಮೋಸ್ಟ್. ಕಲ್ಲಲ್ಲಿ ಎಸ್ತಿದ್ದಾರೆ. ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ ನಮ್ಮದು. ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ. ನಾವು ಹೆಂಗೆ ಬಾಳೋದೆ ಅಲ್ಲಿ ಅಂದ್ಬಿಟ್ಟು ನಮಗೊಂದು ಅರ್ಥ ಆಗ್ತಾಯಿಲ್ಲ. ಇಲ್ಲ ನಾವು ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ. ಯಾರಂತ ಹೇಳ್ಬೇಕು ಹೇಳಿ. ನಾವು ಅವರೇ ಹೊಡೆದಿದೆ ಅಂತ ನಾವೇ ಹೇಳೋಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ. ಇವಾಗ 8 ಗಂಟೆಗೆ 3 ಜನ ತಗೊಳೈತೆ ಕಲ್ಲು. ನನಗೆ ಕಾಲು ಬಿದ್ದಿತ್ತು, ಇನ್ನೊಬ್ರಿಗೆ ಮೇಲೆ ಹೋಯ್ತು. ಇವ್ರಿಗೆ ಜಾಸ್ತಿ ಏಟಾಗಿರೋದು 3 ಜನಗೆ. ಅವ್ರಿಗೆ 3 ಜನಗೆ ಏಟಾಗೈತೆ. ಏನು ಮಾಡ್ತಾರೆ? ಪೂಜೆ ಮಾಡೋವಾಗ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿಬಿಡ್ತಾರೆ ಸ್ವಾಮಿ. ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ಈ ಥರ ಮಾಡಿಬಿಡ್ತೀರ ತೊಂದರೆ ಕೊಡ್ತಾರೆ ನಮಗೆ. ರೋಡಲ್ಲಿ ಬರೋಕ್ಕೆ ಹೋಗೋಕ್ಕೆ ಜಾಗನೂ ಬಿಡಲ್ಲ ನಮಗೆ. ಹೆಸರು ಇಲ್ಲ. ನೈಟಲ್ಲಿ ಇವಾಗ ಹೆಸರು ಬಿಟ್ಟು ಹೊಂಟೋಗವ್ರೆ. ಯಾರು ಅಂತ ನಾವು. ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಕೂತು ಸ್ಥಳೀಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈ ವೇಳೆ ಜೆಜೆಆರ್ ನಗರ ಪೊಲೀಸರು ಕೆಎಸ್ಆರ್ಪಿ ತರಿಸಿ ಬಂದೋಬಸ್ತ್ ಮಾಡಿದರು. ಬಳಿಕ ಘಟನಾ ಸ್ಥಳದಲ್ಲಿ ಪೊಲೀಸರು ರೋಡ್ ಮಾರ್ಚ್ ಮಾಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದೇವಸ್ಥಾನದ ಹಿಂದೆನೇ ಇರುವ ಕಾಂಪೌಂಡ್ನಲ್ಲಿ ಸುತ್ತಲೂ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ಯತೀಶ್ ಪ್ರತಿಭಟನಾಕಾರರನ್ನ ಮನವೊಲಿಸುವ ಪ್ರಯತ್ನ ಮಾಡಿದರು. ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ರಾಜಕೀಯದ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಈ ಮಧ್ಯೆ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 26 ಆರೋಪಿಗಳನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಇನ್ನು ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಳಪಡೋ ಹಿನ್ನೆಲೆ ಬೆಂಗಳೂರಿಗೆ ಆರೋಪಿಗಳನ್ನ ಪೊಲೀಸರು ಕರೆತಂದು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿರೋದು ಅನ್ನೋದು ಎಫ್ಎಸ್ಎಲ್ ವರದಿಯಿಂದ ದೃಢವಾಗಿದೆ. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಹಾಗೂ ಮತ್ತೊಬ್ಬ ಗನ್ಮ್ಯಾನ್ ಬಲ್ಜಿತ್ ಸಿಂಗ್ನ ಪೊಲೀಸರು ಬಂಧಿಸಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ರ ವಾಸವಿದ್ದ ಮನೆಯಲ್ಲಿ ಸ್ಥಳ ಮಹಜರು ಮಾಡಲಾಯಿತು. ಇನ್ನು ಗುರುಚರಣ್ ವಾಸವಿದ್ದ ಮನೆಯಲ್ಲಿ ಕಾಟ್ರೇಜ್ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಫಿಂಗರ್ ಟೆಸ್ಟ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ 2 ದಿನಗಳ ಕಾಲ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗ್ಗೆ 10:25ಕ್ಕೆ ಮಂಡಗಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಆಗಮಿಸುತ್ತಿದ್ದಾರೆ.
ಇಲ್ಲಿಂದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಕುಂಬಾರ ಮಹಾಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ. ಸಂಜೆ ವಸ್ತು ಪ್ರದರ್ಶನದ ಆವರಣದಲ್ಲಿ ಡ್ರ್ಯಾಗನ್ ಪಾಂಡ್ ಉದ್ಘಾಟನೆ ಮಾಡ್ತಿದ್ದಾರೆ. ಇನ್ನು ರಾತ್ರಿ ಮೈಸೂರಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ರಾಜ್ಯದಲ್ಲಿ ದೇವರಾಜ ಅರಸು ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆಗಿದ್ದಾರೆ. ದೀರ್ಘಾವಧಿಯ ಸಿಎಂ ದಾಖಲೆಯನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. ಇವತ್ತು ಅರಸು ದಾಖಲೆ ಸರಿಗಟ್ಟುತ್ತಿದ್ದಾರೆ. ದೀರ್ಘಾವಧಿ ಸಿಎಂ ಎಂಬ ದಾಖಲೆ ನಾಳೆ ಆಗುತ್ತೆ. ನರೇಗಾ ಹೆಸರನ್ನ ಬದಲಾಯಿಸಿ ಕೇಂದ್ರ ಸರ್ಕಾರದ ರಾಮ್ಜಿ ಹೆಸರನ್ನಿಟ್ಟಿರೋದನ್ನ ಖಂಡಿಸಿ ಕಾಂಗ್ರೆಸ್ ದೊಡ್ಡ ಹೋರಾಟ ಮಾಡ್ತಾ ಇದೆ. ದೇಶದಾದ್ಯಂತ ನರೇಗಾ ಬಚಾವೋ ಅಭಿಯಾನ ಹೋರಾಟಕ್ಕೆ ಎಐಸಿಸಿಯಿಂದ ಸಂಯೋಜಕರ ನಿಯೋಜನೆ ಆಗಿದೆ. ರಾಜ್ಯದಿಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಂಯೋಜಕ ಸ್ಥಾನ ನೀಡಲಾಗಿದೆ. ಇದೇ ಜನವರಿ 10ರಿಂದ ಫೆಬ್ರವರಿ 25ರವರೆಗೆ ರಾಷ್ಟ್ರವ್ಯಾಪಿ ಹೋರಾಟ ನಡೆಯುತ್ತೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಆಮೇಲೆ ಜೈಲಿಂದ ರಿಲೀಸ್ ಆಗಿರೋ ಶಾಸಕ ವೀರೇಂದ್ರ ಪಪ್ಪಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಕಾವೇರಿ ನಿವಾಸದಲ್ಲಿ ಉಭಯ ಕುಶಲೋಪರಿಯಲ್ಲಿದ್ರು. ಇಡೀ ಬಂಧನದ ವಿಚಾರ ಹಾಗೂ ಜೈಲು ದಿನಗಳ ಬಗ್ಗೆ ಸಿಎಂ ಬಳಿ ಅಳಲನ್ನ ತೋಡ್ಕೊಂಡ್ರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್, ಶಾಸಕರಾದ ಬಸವರಾಜ ರಾಯರೆಡ್ಡಿ, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ ವಿಶೇಷ ಕಾನೂನು ರಚಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡೋದು ನಮ್ಮ ಪ್ರಮುಖ ಆದ್ಯತೆ. ಜಾತಿಯಾಧಾರಿತ ಹಿಂಸೆ, ಹಲ್ಲೆ, ಮರ್ಯಾದಗೇಡು ಹತ್ಯೆಯಂತಹ ಘಟನೆಗಳನ್ನ ಸರ್ಕಾರ ಯಾವತ್ತೂ ಸಹಿಸೋದಿಲ್ಲ. ಈ ಬಗ್ಗೆ ವಿಧಾನಮಂಡಲದ ಮುಂದಿನ ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ನಿರ್ಣಯ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ವಲಸಿಗರಿಗೆ ನಿವೇಶನ ನೀಡೋ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೋಗಿಲು ಉಳಿಸಿ, ಅಕ್ರಮ ವಲಸಿಗರನ್ನ ತೊಲಗಿಸಿ ಅನ್ನೋ ಘೋಷವಾಕ್ಯದೊಂದಿಗೆ ಬಾಗಲೂರು ಮುಖ್ಯ ರಸ್ತೆಯ ಕೌಂಟ್ರಿ ಕ್ಲಬ್ ಹತ್ರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಮೆಕ್ಕೆಜೋಳ ಬೆಳೆಗಾರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಮಾರುಕಟ್ಟೆ ದರ 1900 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇದ್ದಲ್ಲಿ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ ಗರಿಷ್ಠ 250 ರೂಪಾಯಿವರೆಗೆ ವ್ಯತ್ಯಾಸದ ಮೊತ್ತ ಸಿಗುತ್ತೆ. ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ 2150 ರೂಪಾಯಿ ನಿಗದಿಪಡಿಸಲಾಗಿದೆ. ಒಬ್ಬ ರೈತರಿಗೆ 50 ಕ್ವಿಂಟಾಲ್, ಹಾಗೆ ಪ್ರತಿ ಎಕರೆಗೆ 12 ಕ್ವಿಂಟಾಲ್ ಖರೀದಿಸಬಹುದು. 11 ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದು ತಕ್ಷಣ ಜಾರಿ ಆಗ್ತಿದೆ. ಬೆಂಗಳೂರಿನ ಮಡಿವಾಳದ ಥಿಯೇಟರ್ ಒಂದರಲ್ಲಿ ಲೇಡೀಸ್ ಟಾಯ್ಲೆಟ್ನಲ್ಲಿ ಪೋಲಿ ಹುಡುಗ ಕ್ಯಾಮೆರಾ ಇಟ್ಟಿದ್ದಾನೆ. ಮಡಿವಾಳ ಠಾಣೆಯ ವ್ಯಾಪ್ತಿಯ ಸಂಧ್ಯಾ ಥಿಯೇಟರ್ನಲ್ಲಿ ಘಟನೆ ನಡೆದಿದೆ. ವಾಶ್ರೂಮ್ಗೆ ಹೋಗಿದ್ದ ಯುವತಿಯರು ಕ್ಯಾಮೆರಾ ಕಂಡು ಶಾಕ್ ಆಗಿದ್ದಾರೆ. ಕೂಡಲೇ ಹುಡುಗನನ್ನ ಹಿಡಿದ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಆದರೆ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಇವತ್ತು ಮೇಲ್ಮನವಿ ಸಲ್ಲಿಸೋಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಲ್ಲಿ 4700 ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಜೈಲ ಆಹಾರವನ್ನೇ ಸೇವಿಸ್ತಿರೋದು. ಪವಿತ್ರ ಗೌಡಗೆ ಮನೆ ಊಟ ಕೊಟ್ಟರೆ ಬೇರೆ ಕೈದಿಗಳು ಕೇಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಅಂತ ಮೇಲ್ಮನವಿ ಸಲ್ಲಿಸೋಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಕಳ್ಳತನವಾಗಿದೆ. ಪಾಳು ಬಿದ್ದಿದ್ದ ಯೋಜನಾ ಪ್ರದೇಶದಲ್ಲಿ ಬಾಗಿಲನ್ನ ಒಡೆದು ನುಗ್ಗಿದ ದುಷ್ಕರ್ಮಿಗಳು ಮೇಲ್ಚಾವಣಿಗೆ ಹಾಕಿದ್ದ ತಾಮ್ರದ ಹೊದಿಕೆಗಳನ್ನು ಕಳ್ಳತನ ಮಾಡಿದ್ದಾರೆ. ಪ್ರವಾಸೋದ್ಯಮಕ್ಕೆ ಕೊಡುಗೆ ಆಗಬೇಕಾಗಿದ್ದ ಸ್ಥಳ ಪಾಳು ಬಿದ್ದಿದೆ. ಜಿಲ್ಲಾಡಳಿತದ ವೈಫಲ್ಯಕ್ಕೆ ಮಾಜಿ ಸಚಿವ ಸುನಿಲ್ ಕುಮಾರ್ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಳಿ ಕಾರು ಹಾಗೂ ಕ್ಯಾಂಟರ್ ಭೀಕರ ಅಪಘಾತ ಸಂಭವಿಸಿದೆ. ದುರಂತದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲು ಕಟ್ ಆಗಿದೆ. ನ್ಯಾಮತಿ ನಿವಾಸಿ ಮನೋಜ್ಗೆ ಗಂಭೀರ ಗಾಯಗಳಾಗಿದೆ. ನ್ಯಾಮತಿಯಿಂದ ಸವಳಂಗದತ್ತ ತೆರಳುತ್ತಾ ಇದ್ದ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮೈಸೂರಿನ ಕುಕ್ರಳ್ಳಿ ರೈಲ್ವೆ ಗೇಟ್ ಬಳಿ ರೈಲಿಗೆ ತಲೆ ಕೊಟ್ಟು ನಿವೃತ್ತ ಎಎಸ್ಐ ಲವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಮೈಸೂರು ರೈಲ್ವೆ ಪೊಲೀಸ್ ಠಾಣೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರು ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ತನಿಖೆ ಮುಂದುವರೆದಿದೆ.
ಮಂಗಳೂರಲ್ಲಿ ಡ್ರಗ್ಸ್ ಮಾರಾಟದ ಜಾಲ ಹೆಚ್ಚಾಗ್ತಾ ಇದೆ. ಬೆಳ್ತಂಗಡಿ ಕುವೆಟ್ಟು ಗ್ರಾಮದ ಮದ್ದಡ್ಕ ಪೇಟೆಯ ಎಂಎ ಕಾಂಪ್ಲೆಕ್ಸ್ ಬಳಿ ಎಂಡಿಎಂಎ ಮಾರಾಟ ಮಾಡ್ತಾ ಇದ್ದ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ. ಕೋಟೆಕಾರ್ ನಿವಾಸಿ ಉಮರ್ ಶರೀಫ್ ಬಂಧಿತ ಆರೋಪಿ. ಈತ ಕಾರಲ್ಲಿ ತಂದಿದ್ದ 55.48 ಗ್ರಾಂ ತೂಕದ 5,54,000 ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಸಿಕ್ಕಿದೆ. ಅಕ್ರಮವಾಗಿ ತಮ್ಮ ಮನೆ ಕೆಡವಿದ್ದಾರೆ ಅಂತ ಆರೋಪ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಲ್ಲಿ ವೃದ್ಧರ ಧರಣಿ ಮುಂದುವರೆದಿದೆ. ಕಳೆದ 7 ದಿನಗಳಿಂದ ನ್ಯಾಯಕ್ಕಾಗಿ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲೇ ವೃದ್ಧ ದಂಪತಿ ಧರಣಿ ನಡೆಸ್ತಾ ಇದ್ದಾರೆ. ನಿನ್ನೆ ವೃದ್ಧ ದಂಪತಿಯನ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಭೇಟಿ ಮಾಡಿದ್ರು. ಸ್ಥಳದಲ್ಲೇ ಪುತ್ತೂರು ಸಹಾಯಕ ಆಯುಕ್ತರಿಗೆ ಮತ್ತು ಸುಳ್ಯ ತಹಶೀಲ್ದಾರ್ಗೆ ಕರೆ ಮಾಡಿದ್ರು. ಆದರೆ ಅಧಿಕಾರಿಗಳು ಕರೆ ಸ್ವೀಕರಿಸಿದ ಹಿನ್ನೆಲೆ ಇವತ್ತು ಇದೇ ವಿಚಾರವಾಗಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ತುಮಕೂರಲ್ಲಿ ಎತ್ತಿನಹೊಳೆ ಮಹತ್ವಾಕಾಂಕ್ಷೆ ಯೋಜನೆಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ತಡೆ ಹಿಡಿದಿದೆ. ಹೀಗಾಗಿ 15 ವರ್ಷಗಳ ಕನಸಿನ ನೀರಾವರಿ ಯೋಜನೆಗೆ ಕೇಂದ್ರ ಅಡ್ಡಗಾಲು ಹಾಕ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳೆದ 4-5 ತಿಂಗಳಿಂದ ಕಾಮಗಾರಿ ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಎತ್ತಿನಹೊಳೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹಳ್ಳಿಗಳಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಸದ್ಯ ರೈತರನ್ನ ಒಗ್ಗೂಡಿಸಿ ಹಳ್ಳಿಗಳಲ್ಲಿ ಮುರಳೀಧರ ಹಾಲಪ್ಪರವರ ಹೋರಾಟ ಮುಂದುವರೆದಿದೆ. ಧಾರವಾಡದಲ್ಲಿ ಹಸುವಿನ ಹೊಟ್ಟೆಯಲ್ಲಿದ್ದ 45 ಕೆಜಿ ಪ್ಲಾಸ್ಟಿಕ್ ಅನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆಯಲಾಗಿದೆ. ಧಾರವಾಡ ಕಸಾಯಿಖಾನೆಗೆ ಹಸುವನ್ನ ಮಾಲೀಕರು ಮಾರಾಟ ಮಾಡೋಕೆ ಬಂದಿದ್ರು. ಈ ಸುದ್ದಿ ತಿಳಿದು ಪ್ರಾಣಿ ಪ್ರಿಯ ಸೋಮಶೇಖರ್ ಮಾಲೀಕರ ಮನವೊಲಿಸಿ ಸರ್ಕಾರಿ ಗೋಶಾಲೆಗೆ ಕರೆತಂದಿದ್ರು. ಬಳಿಕ ಶಸ್ತ್ರಚಿಕಿತ್ಸೆ ಮಾಡಿಸಿ 45 ಕೆಜಿ ಪ್ಲಾಸ್ಟಿಕ್ ಅನ್ನ ಹೊರಗೆ ತೆಗೆಯಲಾಗಿದೆ. ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ವಾಹನ ಸವಾರರು ಆತಂಕಗೊಂಡ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಕಾರು ಚಲಿಸ್ತಾ ಇದ್ದಾಗಲೇ ರಸ್ತೆಯಲ್ಲಿ ಅಡ್ಡಲಾಗಿ ಬಂದ ಚಿರತೆ ಕಂಡು ಕಾರಿನಲ್ಲಿದ್ದವರು ಆತಂಕಕ್ಕೊಳಗಾಗಿದ್ದಾರೆ. ಚಿರತೆಯ ಚಲನವಲನದ ದೃಶ್ಯ ಕಾರಿನಲ್ಲಿದ್ದವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಮೈಸೂರಲ್ಲಿ ರೈಲು ಕಂಬಿ ಬ್ಯಾರಿಕೇಡ್ ಇದ್ರೂ ಆನೆಯೊಂದು ಅರಣ್ಯಾಧಿಕಾರಿಗಳ ವಾಹನವನ್ನು ಬೆನ್ನತ್ತಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಸರಗೂರು ತಾಲೂಕು ದಡದಳ್ಳಿ ಕಾಲೋನಿಯ ಅರಣ್ಯ ಅಂಚಿನಲ್ಲಿ ಘಟನೆ ನಡೆದಿದೆ. ಬ್ಯಾರಿಕೇಡ್ ಬಳಿ ಸಾಗ್ತಾ ಇದ್ದ ಒಂಟಿ ಸಲಗದ ದೃಶ್ಯವನ್ನು ಅರಣ್ಯ ಸಿಬ್ಬಂದಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಇವತ್ತು ದಕ್ಷಿಣ ಭಾರತದ ಮಹಾಕುಂಭಮೇಳ ಖ್ಯಾತಿಯ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ನಡೀತಾ ಇದೆ. ಮಹಾರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರಾದ CH ವಿಜಯಶಂಕರ್ ಚಾಲನೆ ಕೊಡ್ತಿದ್ದಾರೆ. ಮಹಾರಥೋತ್ಸವದಲ್ಲಿ 5 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಕಾಗಿನೆಲೆ ಕನಕಗುರು ಪೀಠದ ಶ್ರೀ ನಿರಂಜನಾನಂದ ಸ್ವಾಮೀಜಿ, ಹುಬ್ಬಳ್ಳಿಯ 3000 ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಮಾಜಿ ಸಿಎಂಗಳಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ಹಲವರು ಭಾಗಿಯಾಗ್ತಿದ್ದಾರೆ. ಜಾತ್ರೆ ಅಂಗವಾಗಿ ಜಿಲ್ಲಾಡಳಿತದಿಂದ ಫಲಪುಷ್ಪ ಪ್ರದರ್ಶನ ಹಾಗೂ ಕೃಷಿ ವಸ್ತುಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಶ್ರೀರಾಮನ ಭಕ್ತನೊಬ್ಬ 56 ಕೆಜಿ ತೂಕದ ಗೋಧಿ ಮೂಟೆ ಹೊತ್ತು ಅಯೋಧ್ಯೆಗೆ ಪಾದಯಾತ್ರೆ ಹೊರಟಿದ್ದಾನೆ. ಸಿಂದಗಿ ತಾಲೂಕಿನ ಬಳಗಾನೂರ ಗ್ರಾಮದ ಕೇದಾರಲಿಂಗ ಕುಂಬಾರ ಅನ್ನುವ 56 ಕೆಜಿ ತೂಕದ ಗೋಧಿ ಮೂಟೆಯನ್ನ ಹೊತ್ತು ಪಾದಯಾತ್ರೆ ಹೊರಟಿದ್ದಾನೆ. ಪಾದಯಾತ್ರೆಗೆ ಹೋಗೋಕೆ ನಿತ್ಯವೂ ಮೂಟೆ ಹೊತ್ತು 20 ಕಿಲೋಮೀಟರ್ ಸಂಚರಿಸಿ ಪ್ರಾಕ್ಟೀಸ್ ಮಾಡಿದ್ರಂತೆ. ಇವತ್ತಿನಿಂದ ಸಿಂದಗಿಯಿಂದ ಪಾದಯಾತ್ರೆ ಆರಂಭ ಮಾಡಿದ್ದಾರೆ. ಕೇದಾರಲಿಂಗ ಗೋ ಸಂರಕ್ಷಣೆ ಉದ್ದೇಶ ಪ್ರತಿ ಮನೆಗೆ 1 ಗೋವು ಸಾಕುವಂತಾಗಲಿ ಅಂತ ರಾಮನಿಗೆ ಹರಕೆ ಹೊತ್ತಿದ್ದಾರಂತೆ. ಇನ್ನು ಸತತ 2 ತಿಂಗಳು ಪಾದಯಾತ್ರೆ ಮೂಲಕ ಸಾಗಿ ಅಯೋಧ್ಯೆ ತಲುಪುತ್ತಿದ್ದಾರೆ. ಚುನಾವಣೆ ಹೊಸ್ತಿನಲ್ಲಿರುವ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಜನತೆಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಪಡಿತರ ಚೀಟಿ ಹೊಂದಿರುವ ಮತ್ತು ಪುನರ್ವಸತಿ ಶಿಬಿರಗಳಲ್ಲಿ ವಾಸಿಸುವ 2.22 ಕೋಟಿ ಅರ್ಹರಿಗೆ ಪೊಂಗಲ್ ಹಬ್ಬಕ್ಕಾಗಿ 3,000 ನಗದು ಸೇರಿದಂತೆ ವಿವಿಧ ಉಡುಗೊರೆಗಳನ್ನು ನೀಡೋದಾಗಿ ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನ ಪುದುಕೋಟೆಯಲ್ಲಿ ಅಮಿತ್ ಶಾ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಈ ಬೆನ್ನಲ್ಲೇ ಸ್ಟಾಲಿನ್ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಸ್ಟಾಲಿನ್ ಪ್ರಕಟ ಮಾಡಿರುವ ಈ ಗ್ಯಾರಂಟಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಸೆರೆ ಹಿಡಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಲಂಬಿಯಾ, ಕ್ಯೂಬಾ, ಮೆಕ್ಸಿಕೋಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರೊಂದಿಗೆ ಲ್ಯಾಟಿನ್ ಅಮೆರಿಕಾದಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಲಿದೆ.
ಕೊಕೇನ್ ತಯಾರಿಸಿ ಅಮೆರಿಕಕ್ಕೆ ಕೊಲಂಬಿಯಾ ಕಳಿಸ್ತಾ ಇದೆ, ಆದ್ರಿಂದ ಅವರು ನಮ್ಮ ಗುರಿಯಾಗಬಹುದು ಅಂತ ಕೊಲಂಬಿಯಾಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವೆನೆಜುವೆಲಾದ ಮೇಲೆ ದಾಳಿಯನ್ನ ಲ್ಯಾಟಿನ್ ಅಮೆರಿಕದ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕೊಲಂಬಿಯಾ ಖಂಡಿಸಿತ್ತು. ಈ ಬೆನ್ನಲ್ಲೇ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ.